ಇದು ಸ್ಕಿನ್ ಟ್ಯಾಗ್, ಇದು ಸ್ಕಿನ್ ಟ್ಯಾಗ್, ಇದು ಸ್ಕಿನ್ ಟ್ಯಾಗ್, ಇದು ಕೂಡ ಸ್ಕಿನ್ ಟ್ಯಾಗ್. ನೀವೆಲ್ಲ ಇದು ಸಿಂಪಲ್ ಪಿಂಪಲ್ ಆರ್ ಮೋಲ್ ಅಂತ ಅನ್ಕೊಂಡಿದ್ದೀರಾ, ಬಟ್ ಆಕ್ಚುಲಿ ಅದಲ್ಲ. ನಾನ್ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಇದೇ ರೀತಿ ಇನ್ಫಾರ್ಮೇಟಿವ್ ಟಿಪ್ಸ್ ಬೇಕು ಅಂತಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪೇಜ್ ನ ಫಾಲೋ ಮಾಡಿ. ನೀವ್ ಇದನ್ನ ನೆಕ್ ಮೇಲೆ, ಅಂಡರ್ ಆರ್ಮ್ಸ್ ಅಲ್ಲಿ ಅಂಡ್ ಐಲಿಡ್ಸ್ ಹತ್ರ ನೋಟಿಸ್ ಮಾಡಿರ್ತೀರಾ. ಇದು ಟೈನಿ ಪಿಂಪಲ್ಸ್ ತರ ಇರುತ್ತೆ. ಇದೆಲ್ಲ ಸ್ಕಿನ್ ಟ್ಯಾಗ್ಸ್. ನಿಮ್ಗೂ ಇದೇ ರೀತಿ ಇದ್ರೆ ದಯವಿಟ್ಟು ಅದನ್ನ ಕಟ್ ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಎಸ್ಪೆಷಲಿ ಹೋಮ್ ಮೇಡ್ ರೆಮಿಡೀಸ್ ನ ಟ್ರೈ ಮಾಡ್ಲೇಬೇಡಿ. ಇದು ಅಲರ್ಜಿ, ಫ್ರಿಕ್ಷನ್ ಅಂಡ್ ಸ್ವೆಟ್ ಇಂದ ಆಗೋದಲ್ಲ. ಇದರ ಮೇಜರ್ ರೀಸನ್ ಇನ್ಸುಲಿನ್ ರೆಸಿಸ್ಟೆನ್ಸ್. ನಿಮಗೆ ಗೊತ್ತಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತ? ನಿಮ್ಮ ಬಾಡಿ ಇನ್ಸುಲಿನ್ ಗೆ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇದಕ್ಕೆ ಮೇಜರ್ ರೀಸನ್ ಶುಗರ್ ಮತ್ತೆ ಪ್ರೊಸೆಸ್ಡ್ ಫುಡ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಬಾಡಿ ಇನ್ಫ್ಲಮೇಷನ್ ಆಗುತ್ತೆ. ಇದು ನಿಮ್ಮ ಸ್ಕಿನ್ ನ ಎಫೆಕ್ಟ್ ಮಾಡುತ್ತೆ. ಇದರಿಂದನೇ ಸ್ಕಿನ್ ಟ್ಯಾಗ್ಸ್ ಬರೋದು ಅಂಡ್ ನಿಮ್ಮ ನೆಕ್ ಹತ್ರ ಡಾರ್ಕ್ ಪ್ಯಾಚಸ್ ಕೂಡ ಬರುತ್ತೆ. ಇದು ಅರ್ಲಿ ವಾರ್ನಿಂಗ್. ಇದನ್ನ ನೀವು ಇಗ್ನೋರ್ ಮಾಡಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಟೈಪ್ 2 ಡಯಾಬಿಟಿಸ್ ಕೂಡ ಆಗ್ಬಹುದು. ಆದ್ರೆ ಗುಡ್ ನ್ಯೂಸ್ ಏನ್ ಗೊತ್ತಾ? ನೀವು ಡಯಟ್, ವರ್ಕ್ಔಟ್ ಅಂಡ್ ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡಿದ್ರೆ ಇದನ್ನ ಸಾಲ್ವ್ ಮಾಡಬಹುದು. ಈಗಲೇ ನೀವು ನ್ಯೂಟ್ರಿಷನ್ ಅಂಡ್ ಲೈಫ್ ಸ್ಟೈಲ್ ಮೇಲೆ ಗಮನ ಕೊಡಿ. ನಿಮ್ಗೂ ಇದೇ ರೀತಿ ಸ್ಯಾಂಪಲ್ ರುಟೀನ್ ಪ್ಲಾನ್ ಬೇಕು ಅಂತಿದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪೇಜ್ ನ ಫಾಲೋ ಮಾಡಿ ರುಟೀನ್ ಅಂತ ಕಮೆಂಟ್ ಮಾಡಿ. ನಾನ್ ನಿಮ್ಗೆ ಡೀಟೇಲ್ ಡಾಕ್ಯುಮೆಂಟ್ ಕಳಿಸ್ತೀನಿ.